ಕನ್ನಡ ನಾಡಿನ ಗಂಡು ಭೂಮಿ ಕಿತ್ತೂರಿನ ನೆಲವನ್ನ ನಾವು ಯೋಚನೆ ಮಾಡಿದಾಗ ತಕ್ಷಣ ನೆನಪಿಗೆ ಬರ್ತಕ್ಕಂಥದ್ದು ವೀರರಾಣಿ ಕಿತ್ತೂರು ಚೆನ್ನಮ್ಮ. ಹೇಗೆ ಅವರು ದಿಟ್ಟತನದಿಂದ ಆಂಗ್ಲರನ್ನ ಹಿಮ್ಮೆಟ್ಟಿಸಿದ್ರು, ಆ ಮೂಲಕ ಕರ್ನಾಟಕದ ಹಿರಿಮೆಗೆರಿಮೆಯನ್ನ ಹೆಚ್ಚಿಸುವ ಮೂಲಕ ಭಾರತ ಸ್ವಾತಂತ್ರ್ಯಕ್ಕೆ ಅಡಿಗಲ್ಲನ್ನ ಇಟ್ಟಂತಹ ವೀರಮಾತೆ. ಅವರ ಜೊತೆಯಾಗಿ ಸಂಗೊಳ್ಳಿ ರಾಯಣ್ಣ ಕೂಡ ಹೋರಾಟ ಮಾಡಿದಂತಹ ಘಟನೆಗಳು ಸರ್ವ ಕನ್ನಡಿಗರ ಒಂದು ಸ್ಮೃತಿಪಟದಲ್ಲಿ ಇರತಕ್ಕಂತ ಸಂದರ್ಭ. ಸೊ ಈ ಒಂದು ಪ್ರದರ್ಶನವನ್ನ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನವರ ನವರಿಗೆ ನಾವು ಅರ್ಪಣೆಯನ್ನ ಮಾಡಿದ್ದೇವೆ. ಈ ಒಂದು ಸುಸಂದರ್ಭದಲ್ಲಿ ಗಾಜನ ಮನೆಯ ಬುದ್ಧಿಯ ಭಾಗದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಬೆಳಗಾವಿನ ಬೈಲಹೊಂಗಲದಲ್ಲಿ ರಾಣಿ ಚೆನ್ನಮ್ಮನವರ ಐಕ್ಯ ಮಂಟಪವಿದೆ. ಅದನ್ನ ಇನ್ನು ಕೂಡ ಕೆಲವೇ ದಿನಗಳಲ್ಲಿ ಒಂದು ಏನು ಲೋಕಾರ್ಪಣೆಯನ್ನ ಮಾಡೋದಿದೆ. ಸೊ ಅದರ ಸಂಪೂರ್ಣವಾದಂತಹ ಪ್ರತಿಕೃತಿಯ ಒಂದು ಪುಷ್ಪ ಪ್ರತಿರೂಪವನ್ನ ಗಾಜನ ಮನೆಯ ಏನು ಒಂದು ಹೃದಯ ಭಾಗದ ಒಂದು ಏನು ಕಿತ್ತೂರಿನ ಕೋಟೆ ಇದೆ ಅದರ ಹಿಂಭಾಗದ ಪ್ರದೇಶದಲ್ಲಿ ಅತ್ಯಂತ ರಮಣೀಯವಾಗಿ ಇಲ್ಲಿ ಸೃಷ್ಟಿಸಲಾಗಿದೆ. ಆ ಮಧ್ಯೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಧ್ಯಾನಸ್ಥ ಪ್ರತಿಮೆಯನ್ನು ಕೂಡ ಇಡಲಾಗಿದೆ. ಆ ಮೂಲಕ ಎಲ್ಲೋ ಒಂದು ಕಡೆ ಇದು ದೈವದತ್ತ ಕೊಂಡೊಯ್ತಕ್ಕಂತ ಒಂದು ವಾತಾವರಣವನ್ನ ಈ ಗಾಜನ ಮನೆ ಒಂದು ಹೃದಯ ಭಾಗದಲ್ಲಿ ಸೃಷ್ಟಿಯಾಗಿದೆ. ಸರ್ವರೂ ಕೂಡ ಚೆನ್ನಮ್ಮನವರ ಕಿಚ್ಚದೆಯ ಆ ಸವಿ ನೆನಪುಗಳನ್ನ ನೆನೀತಕ್ಕಂತ ಸಂದರ್ಭದಲ್ಲಿ ಆ ವೀರ ಮಾತೆ ಕನ್ನಡ ನಾಡಿಗೆ ಹೋರಾಟ ಮಾಡಿದಂತ ಕ್ಷಣಗಳನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ನೆನೀತಕ್ಕಂತ ಒಂದು ಸಂಕೇತವಾಗಿ ಈ ಒಂದು ಐಕ್ಯ ಮಂಟಪ ಮೂಡಿ ಬಂದಿದೆ.